ಸ್ಟಾರ್ಟ್. ಕ್ಯಾಂಪಿಗೆ ಸೆಲೆಕ್ಟ್ ಆದ ಅಂತ ಗೊತ್ತಾದಾಗ ಪೇರೆಂಟ್ಸ್ಗೆ ಚೂರು ಭಯ ಆಗಿತ್ತು. ಪ್ಯಾರಾ ಜಂಪ್ ಹೇಗೆ ಮಾಡ್ತಾಳೆ, ಜಂಪ್ ಮಾಡಿದ್ರೆ ಏನಾದರೂ ಇಂಜುರಿ ಆಗ್ತದೆ ಅಂತ ಭಯ ಇತ್ತು. ಬಟ್ ಅಣ್ಣ ಸಪೋರ್ಟಿವ್ ಆಗಿ ನಿಂತಿದ್ದ, ನಿನ್ನ ಕೈಲಿ ಆಗುತ್ತೆ ಅಂತ. ನೆಕ್ಸ್ಟ್ ಕ್ಯಾಂಪಿಂದ ಬಂದಮೇಲೆ ಅಂದರೆ ತುಂಬ ಜನರಿಗೆ, ನಾನು ಕ್ಯಾಂಪಿಗೆ ಹೋಗೋ ಮುಂಚೆ ಗೊತ್ತಿರಲಿಲ್ಲ ಯಾರಿಗೆ ಪ್ಯಾರಾ ಜಂಪ್ ಹೇಗಾಗ್ತದೆ, ಈ ಕ್ಯಾಂಪ್ ಏನು ಅಂತ ಗೊತ್ತಿರಲಿಲ್ಲ. ಹೋಗಿ ಬಂದಾದಮೇಲೆ ವೀಡಿಯೋಸ್ ಎಲ್ಲ ನೋಡಿದ ಮೇಲೆ ತುಂಬ ಖುಷಿಯಾಯಿತು. ಊರವರೆಲ್ಲ ತುಂಬ ಅಂದರೆ ಸಪೋರ್ಟಿವ್ ಆಗಿ ಇದ್ದರೂ ಈಗಲೂ ಸಹ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಡಿಫೆನ್ಸಿಗೆ ಹೋಗ್ತಾಳೆ ಅಂತ. ಕ್ಯಾಂಪ್ ಹೋಗೋ ಮುಂಚೆ ಅಂದರೆ ಪೇರೆಂಟ್ಸಿಗೆ ಚೂರು ಭಯ ಇತ್ತು, ಹೇಗೆ ಮಾಡ್ತಾರೆ, ಜಂಪ್ ಇರ್ತದೆ, ಇಂಜುರಿ ಏನಾದರೂ ಆಗ್ತದೆ ಅಂತ. ಬಟ್ ಅಣ್ಣ ಸಪೋರ್ಟಿವ್ ಆಗಿ ನಿಂತಿದೆ, ಎಂತ ಆಗೋದಿಲ್ಲ, ನಿನ್ನ ಕೈಯಲ್ಲಿ ಆಗುತ್ತೆ ಅಂತ. ಮೊದಲಿದ್ರೇನು ನನಗೆ ಡಿಫೆನ್ಸಿಗೆ ಹೋಗ್ಬೇಕಂತ ಇತ್ತು ಹೈಸ್ಕೂಲಿಂದಲೂ. ಬಟ್ ಇವಾಗ ಹೇಗಂದರೆ ಏರ್ಫೋರ್ಸಿಗೆ ಹೋಗಬೇಕು, ಅದರ ನಂತರ ಏರ್ಫೋರ್ಸಿಗೆ ಜಾಯ್ನ್ ಆದರೆ ನಮಗೆ ವಾಪಸ್ ಪ್ಯಾರಾಗೆ ಬರಬೇಕಂದ್ರೆ ತುಂಬ ಪ್ರಿಫರೆನ್ಸ್ ಇರ್ತದೆ ಏರ್ಫೋರ್ಸಿಂದ. ನಾವು ಪ್ಯಾರಾದಲ್ಲಿ ಗರ್ಲ್ಸ್ ಲಿಮಿಟೆಡ್ ಆಗಿರ್ತಾರೆ, ಟ್ರೈನಿಂಗ್ ತಗೊಳ್ಳೋರು ಇನ್ಸ್ಟ್ರಕ್ಟರ್ಸ್ ಎಲ್ಲ ಲಿಮಿಟೆಡ್ ಆಗಿರ್ತಾರೆ. ಡ್ರೀಮ್ ಏನಿದೆ ಅಂದರೆ ಮುಂದೆ ಏರ್ಫೋರ್ಸಿಗೆ ಜಾಯ್ನ್ ಆಗಿ ನೆಕ್ಸ್ಟ್ ವಾಪಸ್ ಪ್ಯಾರಾ ಜಂಪ್ ವಾಪಸ್ ಮಾಡಬೇಕಂತ ತುಂಬ ಏಮ್ ಇದೆ, ಡ್ರೀಮ್. ಈ ಸರ್ಟಿಫಿಕೇಟ್ ನಮಗೆ ಯಾವಾಗ ಸಿಗ್ತದೆ ಅಂದರೆ ನಾವು ನ್ಯಾಷನಲ್ ಕ್ಯಾಂಪ್ ಕಂಪ್ಲೀಟ್ ಮಾಡಿದ ನಂತರ DG NCC NCCದು ಮೈನ್ ಹೆಡ್ ನಮಗೆ ಪ್ರೊವೈಡ್ ಮಾಡ್ತಾರೆ, ನ್ಯಾಷನಲ್ ಕ್ಯಾಂಪ್ ಕಂಪ್ಲೀಟ್ ಮಾಡಿದ್ದೆ ಅಂತ. ಇದು ಯಾಕೆ ಯೂಸ್ಫುಲ್ ಆಗ್ತದೆ ಅಂದರೆ ನಾವು NCC CSERT ಬರೆಯುವಾಗ ನಮಗೆ ನ್ಯಾಷನಲ್ ಕ್ಯಾಂಪ್ ಮಾಡಿದ್ಯಾ ಅಂತ 25 ಪಾಯಿಂಟ್ಸ್ CSERTಗೆ ಕ್ರೆಡಿಟ್ ಆಗ್ತದೆ. ಇದು ನಾವು ಯಾವುದೇ ಗೌರ್ಮೆಂಟ್ ಜಾಬ್ ಇರ್ಬೋದು, ಡಿಫೆನ್ಸ್ಗೆ ಹೋಗೋದಿದ್ರೆ ನಮಗೆ ಗ್ರೇಸ್ ಪಾಯಿಂಟ್ ಆಗಿ ಪ್ರಿಫರೆನ್ಸ್ ಸಿಗ್ತದೆ ಈ ಸರ್ಟಿಫಿಕೇಟಿಂದ. ಈ ಸರ್ಟಿಫಿಕೇಟ್ ನನಗೆ ಯಾವಾಗ 3 ಜಂಪ್ ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಪ್ಯಾರಾಟ್ರೂಪರ್ಸ್ ಟ್ರೈನಿಂಗ್ ಸ್ಕೂಲಿಂದ ಇಂಡಿಯನ್ ಏರ್ಫೋರ್ಸಿಂದ ಇದನ್ನು ಪ್ರೊವೈಡ್ ಮಾಡ್ತಾರೆ. 3 ಜಂಪ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ಇದು ಪ್ಯಾರಾ ವಿಂಗ್ಸ್ ಸಿಗ್ತದೆ. ಮತ್ತು ಪ್ಯಾರಾ ಕ್ಯಾಂಪ್ ಆದ ನಂತರ ನಮಗೆ ಮೆರೂನ್ ಬ್ಯಾರೆ ಸಹ, ಇದು ಎಲ್ರಿಗೆ ಸಿಗೋದಿಲ್ಲ ಮೆರೂನ್ ಬ್ಯಾರೆ ಹಾಕಲಿಕ್ಕೆ. ಯಾರು ಪ್ಯಾರಾ ಕ್ಯಾಂಪ್ ಕಂಪ್ಲೀಟ್ ಮಾಡ್ತಾರೆ, ಜಂಪ್ಸ್ ಯಾರು ಕಂಪ್ಲೀಟ್ ಮಾಡ್ತಾರೆ ಅವರಿಗೆ ಮಾತ್ರ ಮೆರೂನ್ ಬ್ಯಾರೆ ಮತ್ತು ಈ ವಿಂಗ್ಸನ್ನು ಹಾಕಲಿಕ್ಕೆ ಪರ್ಮಿಷನ್ ಸಿಗ್ತದೆ. ಪ್ಯಾರಾ ಬೇಸಿಕ್ ಕೋರ್ಸ್ RS ಕಾಲೇಜಿಂದ ನಾನು ಫಸ್ಟ್ SW ಕರ್ನಾಟಕ ಆ್ಯಂಡ್ ಗೋವಾ ಡೈರೆಕ್ಟರೇಟನ್ನು ರೆಪ್ರೆಸೆಂಟ್ ಮಾಡಿರ್ತೇನೆ. ಹಾಗೂ 6 car ಏರ್ ಸ್ಕ್ವಾಡ್ರನ್ NCC ಮ್ಯಾಂಗ್ಳೂರಿಂದ ಕೂಡ ಫಸ್ಟ್ SW ಕ್ರೆಡಿಟ್ ಆಗಿ ಈ ಕ್ಯಾಂಪಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೇನೆ. ಯಾಕಂದರೆ ಅವಕಾಶ ಸಿಗೋದಿಲ್ಲ, ಯಾಕಂದರೆ ಲಿಮಿಟೆಡ್ ವೇಕೆನ್ಸಿಯಿಂದ ಒಂದು ವೇಕೆನ್ಸಿ ಬರ್ತದೆ, ಅದಕ್ಕೆ ತುಂಬ ಕಾಂಪಿಟೇಷನ್ ಇರ್ತದೆ. ನಾವು ಮೊದಲೇ ಪ್ರಿಪೇರ್ ಆಗಿರಬೇಕು, ಮುಂಚಿನ ದಿವಸ ಪ್ರಿಪೇರ್ ಆಗಲಿಕ್ಕೆ ಆಗೋದಿಲ್ಲ. ಮೊದಲೇ ಪ್ರಿಪೇರ್ ಆಗಿದ್ದರೆ ಈ ಒಂದು ಆಪರ್ಚುನಿಟಿಯನ್ನು ಗ್ರ್ಯಾಬ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಈ ಕ್ಯಾಂಪಿಗೆ ಹೋಗ್ತೇ ಸೆಲೆಕ್ಟ್ ಆಗಿದ್ದೇನೆ ಅಂತೇಳಿ ಪೇರೆಂಟ್ಸ್ ಇರ್ಬೋದು, ನನ್ನ ಮನೆ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದರು, ಊರವ್ರು ಸಹ ತುಂಬ ಸಪೋರ್ಟ್ ಮಾಡಿ ನಿಂತಿದ್ರು, ಫ್ಯಾಮಿಲಿಯವರು ಸಹ ಎನ್ಕರೇಜ್ ಮಾಡ್ತಿದ್ರು, ನಿನ್ನ ಕೈಯಲ್ಲಿ ಆಗುತ್ತೆ ಈ ಕ್ಯಾಂಪ್ ಅಂತ. ಮತ್ತು ಕಾಲೇಜವರು, ನನ್ನದು ಫ್ರೆಂಡ್ಸ್ ಇರ್ಬೋದು, ಲೆಕ್ಚರ್ಸ್ ಇರ್ಬೋದು, ತುಂಬ ಸಪೋರ್ಟಿವ್ ಆಗಿ ನಿಂತಿದ್ರು. ಎಕ್ಸಾಮ್ಸ್ ಇದ್ರೂ ಕೂಡ ನಿನ್ನ ಕೈಯಲ್ಲಿ ಆಗುತ್ತೆ, ನೀನೇನೋ ಅಚೀವ್ ಮಾಡ್ತೀಯ ಅಂತಲೇ ನಿಂತಿದ್ರು. ನೆಕ್ಸ್ಟ್ ನಮ್ಮದು ಅಲ್ಲಿ ಕ್ಯಾಂಪಿಗೆ ಹೋದ್ಮೇಲೆ ಸಹ ನಮ್ಮದು 6 car ಏರ್ ಸ್ಕ್ವಾಡ್ರನ್ ಇರ್ಬೋದು, ನಮ್ಮ
ಪ್ಯಾರಾಟ್ರೂಪರ್ಸ್ ಟ್ರೈನಿಂಗ್ ಸ್ಕೂಲ್ ಇನ್ಸ್ಟ್ರಕ್ಟರ್ಸ್ ನಾವು ಅಂದರೆ ಅವ್ರ ಪೇರೆಂಟ್ಸ್ ಥರ ಇದ್ದರು ನಮ್ಮದೇ. ಅಂದರೆ ಯಾವ ಡೌನ್ ಆದರೆ ನಾವು ಮೋಟಿವೇಶನ್ ಮಾಡ್ತಿದ್ರು ನಮಗೆ. ನಿನ್ನ ಕೈಯೆಲ್ಲ ಆಗುತ್ತೆ, ನೀನು ಜಂಪ್ ನೀನು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೆ ಅದನ್ನು ಪೂರೈಸ್ಕೊಂಡೇ ಹೋಗ್ಬೇಕಂತ ತುಂಬ ಮೋಟಿವೇಶನ್ ಮಾಡ್ತಿದ್ರು. ನಮ್ಮನ್ನು ಟೀಮಾಗಿ ಡಿವೈಡ್ ಮಾಡ್ತಾರೆ ಕ್ಯಾಂಪಿಗೆ ಹೋದ್ಮೇಲೆ. ಆಲ್ಫಾ 1, ಆಲ್ಫಾ 2, ಆಲ್ಫಾ 3 ಆಗಿದೆ. ನಮಗೆ ಒಬ್ಬೊಬ್ಬರು ಇನ್ಸ್ಟ್ರಕ್ಟರ್ನ ಅಲಾಟ್ ಮಾಡ್ತಾರೆ. ಇನ್ಸ್ಟ್ರಕ್ಟರ್ಸ್ ಯಾರಾಗಿರ್ತಾರೆ ಅಂದರೆ ಇಂಡಿಯನ್ ಏರ್ಫೋರ್ಸ್ ಆಕಾಶ್ ಗಂಗಾ ಟೀಮಿಂದ ಕ್ವಾಲಿಫೈಡ್ ಇನ್ಸ್ಟ್ರಕ್ಟರ್ ಯಾರು ಇರ್ತಾರೆ ಅವ್ರು ನಮಗೆ ಇನ್ಸ್ಟ್ರಕ್ಟರ್ ಆಗಿ ಬರ್ತದೆ. ಅಂದರೆ ಅವ್ರಿಗೆ 3000, 4000 ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡೋ ಜಂಪ್ ಎಲ್ಲ ಆಗಿರ್ತದೆ ಅವ್ರದ್ದು. ತುಂಬ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇರೋವರನ್ನು ನಮಗೆ ಇನ್ಸ್ಟ್ರಕ್ಟರ್ ಆಗಿ ಕೊಡ್ತಾರೆ. ಈ ಕ್ಯಾಂಪಿಗೆ ಹೋಗ್ಬೇಕಂದ್ರೆ ಫಸ್ಟಿಗೆ NCCಯಲ್ಲಿ ಇರಬೇಕು. ಅದರಲ್ಲಿ ಇಟ್ಕೊಂಡು ನಾವು ಡೈಲಿ ಬೇಸಿಸ್ ಇರ್ಬೋದು, ವೀಕ್ಲಿ ಬೇಸಿಸ್ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಫಿಸಿಕಲಿ ಫಿಟ್ ಇದ್ದರೆ ಮಾತ್ರ ಈ ಕ್ಯಾಂಪಿಗೆ ಹೋಗ್ಲಿಕ್ಕೆ ಒಂದು ವೇಕೆನ್ಸಿ ಸಿಗ್ತದೆ. ತುಂಬ ಪ್ರೆಸ್ಟೀಜಿಯಸ್ ಆಗಿಂದ ನಮಗೆ ಡಿಫೆನ್ಸಿಗೆ ಹೋಗಲಿಕ್ಕೆ ಸಹ ತುಂಬ ಮೋಟಿವೇಶನ್ ಆಗ್ಬೋದು. ಒಂದು ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಆರ್ಮಿ ಇರ್ಬೋದು. ನಮಗೆ ಐಡಿಯಾ ಸಿಗ್ತದೆ ಡಿಫೆನ್ಸ್ ಹೇಗೆ ನಡೀತದೆ, ಪ್ಯಾರಾದಿಂದ ಹೇಗೆ ನಡೀತದೆ, ಎಷ್ಟು ಸ್ಕೋಪ್ ಇದೆ, ಅಂದರೆ ರಿಯಲ್ ಲೈಫ್ ಹೇಗಿರ್ತದೆ. ಅದೊಂದು ಏರ್ಫೋರ್ಸ್ ಸ್ಟೇಷನ್ನೇ ಒಂದು ಹೇಗಿರ್ತದೆ, ಫುಲ್ ಆರ್ಮಿಯವರು, ನಾವು ಎಲ್ಲಿ ನೋಡಿದ್ರು ಆರ್ಮಿಯವರು ಇರ್ತಾರೆ. ಈ ಕ್ಯಾಂಪ್ ತುಂಬ ಪ್ರೆಸ್ಟೀಜಿಯಸ್ ಯಾಕಂದರೆ ಇಯರ್ಲಿ ಒಂದು 100 ಮೆಂಬರ್ಸ್, ಆಲ್ ಇಂಡಿಯಾದಲ್ಲಿ ಒಂದು 20 lakh NCC ಕೆಡೆಟ್ಸ್ ಇದ್ದರೆ ಅದರಲ್ಲಿ ಒಂದು 100 ಕೆಡೆಟ್ಸ್ಗೆ ಮಾತ್ರ ಅವಕಾಶ ಸಿಗ್ತದೆ ಈ ಕ್ಯಾಂಪಲ್ಲಿ. ಈಗ ನಮಗೆ ಯೂತ್ಗಳಿಗೆ ಹೇಗೆ ಮೋಟಿವೇಶನ್ ಆಗ್ತದೆ ಅಂದರೆ ನಮಗೆ ಇನ್ನು ಡಿಫೆನ್ಸಿಗೆ ಹೋಗ್ಬೇಕಂದ್ರೆ ಈ ಕ್ಯಾಂಪ್ ತುಂಬ ಮೋಟಿವೇಶನ್ ಆಗಿ ನಿಲ್ತದೆ. ಯಾಕಂದರೆ ನಾವು ಆ ಕೋರ್ಸ್ ಮೇಟ್ ಆಗಿ ನಮ್ದು ಯಾರೆಲ್ಲ ಮಾರ್ಕೋಸ್, ಗರುಡ್ ಕಮಾಂಡೋಸ್ ಎಲ್ಲ ಇರ್ತಾರೆ, ನಮಗೆ ತುಂಬ ಅವ್ರ ಲೈಫಿಂದ ನಮಗೆ ಸಹ ಎಕ್ಸ್ಪೀರಿಯನ್ಸ್ ತಗೊಂಡು ನಮಗೆ ಸಹ ಮುಂದೆ ಇದೇ ಫೀಲ್ಡಲ್ಲಿ ಹೋಗ್ಬೇಕಂತ ಎಕ್ಸ್ಪೀರಿಯನ್ಸ್ ಆಗ್ತದೆ. ಈ ಕ್ಯಾಂಪಿಗೆ ನನಗೆ ಮೇಯ್ನ್ ಮೋಟಿವೇಶನ್ ಆಗಿ ನಿಂತಿದ್ದು ನಂದು ಅಣ್ಣ. ಭಾರತೀಯ ಭೂಸೇನೆಯಲ್ಲಿ ಕಳೆದ 5 ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದೇನೆ. ನಂದು ಪ್ರೈಮರಿಯನ್ನು ನಾನು ಬೊಳ್ಳಿಯ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಂದು ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ಹೈಸ್ಕೂಲನ್ನು ಮೂಡುಬಿದ್ರೆ ಜೈನ್ ಹೈಸ್ಕೂಲ್ನಲ್ಲಿ ಕಂಪ್ಲೀಟ್ ಮಾಡಿ ಈಗ ಪ್ರೆಸೆಂಟಾಗಿ ಆಳ್ವಾಸಲ್ಲಿ ಡಿಗ್ರಿಯನ್ನು ಮಾಡ್ತಿದ್ದೇನೆ. ಜಂಪ್ ಮಾಡಿ ನಾವು ಕೆಳಗೆ ಡ್ರಾಪಿಂಗ್ ಝೋನ್ ಅಂದರೆ ಮಲಪುರ ಡ್ರಾಪಿಂಗ್ ಝೋನ್ ಅಂತ ಇರ್ತದೆ, ಅಲ್ಲಿ ಹೋಗಿ ಲ್ಯಾಂಡ್ ಆಗ್ತೀವಿ ನಾವು. ನಮಗೆ NCC ಕೆಡೆಟ್ಸ್ ಅವರಿಗೆ ಟೋಟಲ್ 3 ಜಂಪ್ ಇರ್ತದೆ. ಅದರಲ್ಲಿ ಜಂಪ್ ಅಂದರೆ ನಾವು ಫಸ್ಟಿಗೆ ಪ್ಯಾರಾಶೂಟ್ ಆಗಿರ್ತಾರೆ, ಒಂದು ಮೇಯ್ನ್ ಪ್ಯಾರಾಶೂಟ್ ಆ್ಯಂಡ್ ರಿಸರ್ವ್ ಪ್ಯಾರಾಶೂಟ್ ಅಂತ. ಮೇಯ್ನ್ ಪ್ಯಾರಾಶೂಟ್ ಹೇಗಿರ್ತದೆ ಅಂದರೆ ಅದು ನಾವು ಜಂಪ್ ಮಾಡಿದ ವಿದಿನ್ 4 ಸೆಕೆಂಡಿಗೆ ಓಪನ್ ಆಗಬೇಕು. ಅದು ಓಪನ್ ಆಗಲಿಲ್ಲ ಅಂದರೆ ರಿಸರ್ವನ್ನು ನಾವೇ ಓಪನ್ ಮಾಡಬೇಕಾಗ್ತದೆ. ಫಸ್ಟ್ ಜಂಪ್ ನಮಗೆ ಅಂದರೆ AN 32 ಏರ್ಕ್ರಾಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ. 1250 ಫೀಟಿಂದ ನಮಗೆ ಜಂಪ್ ಮಾಡಲಿಕ್ಕೆ ಇರ್ತದೆ. ಏರ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನಮಗೆ ಫ್ಯಾನ್ ಎಕ್ಸಿಟ್ ಅಂತ ಒಂದು ಟೆಸ್ಟ್ ಇರ್ತದೆ. ಅಂದರೆ 30 ಫೀಟ್ ಹೈಟಿಂದ ನಮಗೆ ಟೆಸ್ಟ್ ಮಾಡಿಸ್ತಾರೆ. ಅಂದರೆ ಹ್ಯಾಂಗರ್ ಎಲ್ಲ ಹಾಕ್ಸ್ಕೊಂಡು ಮೇಲಿಂದ ಜಂಪ್ ಮಾಡಿ ಫುಲ್ ಪ್ರೊಸೀಜರ್ ಮಾಡಬೇಕು. ಕೆಳಗೆ ಡೌನ್ ಆದಮೇಲೆ ಸೈಡ್ ಪ್ರೆಸ್ ರೋಲ್ ಎಲ್ಲ ಮಾಡಿ ಪ್ರೊಸೀಜರ್ ಮಾಡಿ ಅದೊಂದು ಟೆಸ್ಟ್ ಆಗಿರ್ತದೆ. ಅದರಲ್ಲಿ ನಮ್ಮದು ಹೈಟ್ ಫಿಯರ್ ಆದರೆ ಒಂದು ಕೆಡೆಟ್ ನೆಕ್ಸ್ಟ್ ಜಂಪಿಗೆ ಎಲಿಜಿಬಿಲಿಟಿ ಇದೆನಾ, ಅವ್ರಿಗೆ ಹೈಟ್ ಫಿಯರ್ ಇದೆನಾ ಅಂತ ಚೆಕ್ ಮಾಡಿಸ್ತಾರೆ. ಅದರಿಂದ ಆ ಟೆಸ್ಟನ್ನು ಪಾಸ್ ಮಾಡಿದ ನಂತರ ಮಾತ್ರ ನಮಗೆ ಜಂಪ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. 16 days ವರ್ಕಿಂಗ್ ಡೇಸಲ್ಲಿ 12 days ಗ್ರೌಂಡ್ ಟ್ರೈನಿಂಗ್ ಆದಮೇಲೆ ನಮಗೆ ಒಂದು ದಿವಸ ನಮಗೆ ಅಂದರೆ ಏರ್ ಎಕ್ಸ್ಪೀರಿಯನ್ಸಿಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಹೈಟ್ ಫಿಯರ್ ಟೆಸ್ಟ್ ಮಾಡಿಸಲಿಕ್ಕೆ ಯಾವುದ್ರಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ AN 32 ಏರ್ಕ್ರಾಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದರೆ 1250 ಮೇಲೆ ಹೈಟಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಮಗೆ ಅಂದರೆ ಎಕ್ಸಿಟ್ ಪೊಸಿಷನ್ ಹತ್ರ ಬಂದರು ಕ್ವಶನ್ಸ್ ಎಲ್ಲ ಕೇಳಿ ನಿಮಗೆ ಹೈಟ್ ಫಿಯರ್ ಇದೆಲ್ಲ ಟೆಸ್ಟ್ ಮಾಡಿಸ್ತಾರೆ. ಅಂದರೆ ಕೆಳಗೆ ರಿವರ್ ಹೋಗ್ತಿರ್ತದೆ, ಮೇಲಿಂದ ಹೈಟ್ ಫಿಯರ್ ಜಂಪ್ ದೂಡುವ ಹಾಗೆ ಮಾಡಿ ಹೈಟ್ ಫಿಯರ್ ಟೆಸ್ಟ್ ಮಾಡಿಸ್ತಾರೆ. ಅದಾದಮೇಲೆ ಏರ್ ಎಕ್ಸ್ಪೀರಿಯನ್ಸ್ ಆದಮೇಲೆ 12 days ವರ್ಕಿಂಗ್ ಡೇಸಲ್ಲಿ ಅದೇ ನಮಗೆ ಗ್ರೌಂಡ್ ಟ್ರೈನಿಂಗ್ ಎಲ್ಲ ಕಲಿಸ್ಕೊಡ್ತಾರೆ ಒಂದು ಹ್ಯಾಂಗರಲ್ಲಿ. ಅದರಲ್ಲಿ ಎಲ್ಲರೂ ಇರ್ತಾರೆ. ನಾವು NCC ಸ್ಟೂಡೆಂಟ್ಸ್ ಇರ್ಬೋದು, ಮಾರ್ಕೋಸ್ ಇರ್ಬೋದು, ಗರುಡ್ ಕಮಾಂಡೋಸ್ ಇರ್ಬೋದು, ಎಲ್ಲ ಒಂದೇ ರೂಫಲ್ಲಿ ಎಲ್ಲರೂ ಟ್ರೈನಿಂಗ್ ತಗೊಳ್ತಿರ್ತಾರೆ. ಒಂದೊಂದು ಪ್ರೊಸೀಜರ್ ಅದರಲ್ಲಿ ಬೇರೆ ಬೇರೆ ಟ್ರೈನಿಂಗ್ ಇರ್ತದೆ. ಜಂಪ್ ಮಾಡುವ ಪ್ರೊಸೀಜರ್ ಎಲ್ಲ ಒಂದು 10-15 ಪ್ರೊಸೀಜರ್ಸ್ ಇರ್ತದೆ ಟ್ರೈನಿಂಗ್ ಇದ್ದು. ಅಂದರೆ ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ತದೆ. ಕ್ಯಾಂಪಲ್ಲಿ ಟೋಟಲ್
16 ಡೇಸ್ ವರ್ಕಿಂಗ್ ಡೇಸ್ ಇರ್ತದೆ ಮತ್ತು 12 ಡೇಸ್ ಗ್ರೌಂಡ್ ಟ್ರೈನಿಂಗ್ ಇರ್ತದೆ. ಅದರಲ್ಲಿ ನಮಗೆ ಗ್ರೌಂಡ್ ಟ್ರೈನಿಂಗಲ್ಲಿ ಹೇಗೆಂದರೆ ನೀನು ಜಂಪ್ ಆದಮೇಲೆ ಈ ರೀತಿ ಜಂಪ್ ಮಾಡಬೇಕು, ಈ ರೀತಿ ಎಕ್ಸಿಟ್ ಇರಬೇಕು, ಜಂಪ್ ಆದಮೇಲೆ ಲ್ಯಾಂಡಿಂಗಲ್ಲಿ ಈ ಥರ ರೋಲ್ ಮಾಡಬೇಕು, ಇಲ್ಲದಿದ್ದರೆ ಇಂಜುರಿ ಆಗೋ ಚಾನ್ಸಸ್ ತುಂಬ ಇರ್ತದೆ, ಫ್ರ್ಯಾಕ್ಚರ್ ಎಲ್ಲ ಆಗುವಾಗ. ಹಾಗೆ 12 ಡೇಸ್ ನಮಗೆ ಗ್ರೌಂಡ್ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಟೋಟಲ್ 16 ವರ್ಕಿಂಗ್ ಡೇಸ್ ಇತ್ತು, ಅದರಲ್ಲಿ 12 ಗ್ರೌಂಡ್ ಟ್ರೈನಿಂಗ್ ಇತ್ತು. ಅದರಲ್ಲಿ ನಮಗೆ ಕಲಿಸ್ಕೊಡ್ತಾರೆ ಹೇಗಂದರೆ, ನನಗೆ ಯಾಕೆ ಈ ಕ್ಯಾಂಪಿಗೆ ಇನ್ಫಾರ್ಮೇಷನ್ ಫಸ್ಟ್ ಸಿಕ್ಕಿದ್ರೆ, ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ JW ಇರಬೇಕಾದ್ರೆ ನಂದು ಅಣ್ಣ SD ಇದ್ದ, ಅವ ಸಹ ಅವನಿಗೆ ಸಹ ವೇಕೆನ್ಸಿ ಬಂದಿತ್ತು, ಅವ ಸಹ ಸೆಲೆಕ್ಟ್ ಆಗಿದ್ದ. ಬಟ್ ಅದೇ ಡೇಟ್ ಜಾಯಿನ್ ಆಗೋ ಟೈಮಲ್ಲಿ ಆರ್ಮಿದು ಆಫರ್ ಲೆಟರ್ ಬಂತು, ಅದಕ್ಕೆ ಒಂದು ಸ್ಟ್ಯಾಂಡ್ ಬೈ ಹೋಗಿದ್ರು. ಆದ್ದರಿಂದ ನಂಗೆ ಗೊತ್ತಿತ್ತು ಪ್ಯಾರಾ ಕ್ಯಾಂಪ್ ಹೀಗೆ ಇರ್ತದೆ, ಹೀಗೆ ಜಂಪ್ ಇರ್ತದೆ ಅಂತ. ಇಂಡಿಯಾದ್ದು ಸ್ಪೆಷಲ್ ಫೋರ್ಸ್, ಮಾರ್ಕೋಸ್, NSGS ಎಲ್ಲ ನಮ್ಮದು ಕೋರ್ಸ್ ಮೇಟ್ ಆಗಿದ್ದರು. ಅಂದರೆ ಅವ್ರು ಸಹ ಮಿಲ್ಟ್ರಿ ಅವ್ರದ್ದು. ನಮಗೆ ಅದು ಸ್ಟಾರ್ಟಿಂಗ್ ಆಗಿತ್ತು NCC ಅವರಿಗೆ ಇಂಥ ಕ್ಯಾಂಪ್. ಆರ್ಮಿಯವ್ರ ಜೊತೆ ನಾವು ಸಹ ಟ್ರೈನಿಂಗ್ ತೊಗೊಳ್ದು, ಏರ್ಫೋರ್ಸ್ ಅವರು, ನೇವಿಯವ್ರ ಜೊತೆ ನಾವು ಸಹ ಟ್ರೈನಿಂಗ್ ತೊಗೊಳ್ದು. ಅಂದರೆ ಅವರಿಗೆಲ್ಲ ಅವ್ರ ಡ್ಯೂಟಿ ಮೇಲೆ ಬಂದಿದ್ದಾರೆ, ಅವ್ರು ಸಹ ಯೂನಿಟ್ ವೈಸ್ ಸೆಲೆಕ್ಷನ್ ಆಗಿ ಪ್ಯಾರಾ ಕ್ಯಾಂಪಿಗೆ ಬಂದಿರ್ತಾರೆ. ನಮ್ಮದು ಸೆಲೆಕ್ಷನ್ ಸಹ ತುಂಬ ಟಫ್ ಇರ್ತದೆ, ಯಾಕೆಂದರೆ ಒಂದೇ ವೇಕೆನ್ಸಿ ಇದೆ, ತುಂಬ ಪ್ರೆಸ್ಟೀಜಿಯಸ್ ಕ್ಯಾಂಪ್ ಅಂತ ಆಗ್ತಿತ್ತು. ಪ್ಯಾರಾಟ್ರೂಪರ್ಸ್ ಟ್ರೈನಿಂಗ್ ಸ್ಕೂಲ್ ನಮಗೆ ಅಂದರೆ ಅದೊಂದು ದೊಡ್ಡ ಸ್ಟೇಷನ್ ಆಗಿತ್ತು, ಆಗ್ರದಷ್ಟೇ ದೊಡ್ಡದಿದೆ. ಅದರಲ್ಲಿ ಇಂಡಿಯನ್ ಏರ್ಫೋರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ಪ್ಯಾರಾ ಕಮಾಂಡರ್ಸ್ ಎಲ್ಲ ಇದರಲ್ಲೇ ಟ್ರೈನಿಂಗ್ ತಗೊಳ್ತಿದ್ರು. ನಮಗೆ ಹೇಗಿತ್ತಂದರೆ ಆಲ್ ಇಂಡಿಯಾದಲ್ಲಿ 25 SWs, 25 SDs, ಅಂದರೆ 25 ಗರ್ಲ್ಸ್, 25 ಬಾಯ್ಸ್ ಇದ್ದರು. ಟ್ರೈನಿಂಗ್ ಹೇಗಾಗ್ತಿದೆ ಅಂತ, ನಮ್ಮದು ಕೋರ್ಸ್ ಮೇಟ್ ಎಲ್ಲ ಇಂಡಿಯಾದ್ದು ಸ್ಪೆಷಲ್ ಫೋರ್ಸ್ ಇರ್ಬೋದು, ಮಾರ್ಕೋಸ್ ಇರ್ಬೋದು. ನವೆಂಬರ್ 30ಗೆ ರಿಪೋರ್ಟ್ ಆಗಿ ಅಲ್ಲೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಗಿ ನಮ್ಮದು ಆರ್ಮಿ ಏರ್ಬೋರ್ನ್ ಟ್ರೈನಿಂಗ್ ಸ್ಕೂಲ್ ಆಗ್ರಾದಲ್ಲಿ ಅಕಾಮಿಡೇಷನ್ ಇತ್ತು. ವಿದಿನ್ ನೆಕ್ಸ್ಟ್ ಡೇ ನಮಗೆ ಟ್ರೈನಿಂಗ್ ಸ್ಟಾರ್ಟ್ ಆಗಿತ್ತು November 1ಗೆ. ಅದು ಪ್ಯಾರಾಟ್ರೂಪರ್ಸ್ ಟ್ರೈನಿಂಗ್ ಸ್ಕೂಲ್. ಅಲ್ಲಿ ನಾವು ಅಂದರೆ ಬೇರೆ ಬೇರೆ ಡೈರೆಕ್ಟ್ರೇಟ್, ಅಂದರೆ ಟೋಟಲ್ ಇದು ಇಂಡಿಯಾದಲ್ಲಿ 17 ಡೈರೆಕ್ಟ್ರೇಟ್ ಇದೆ. ಎಲ್ಲ ಡೈರೆಕ್ಟ್ರೇಟಿಂದ 1 SW, 2 SD ಕ್ಯಾಂಪಿಗೆ November 1ಗೆ ಹೋಗ್ಲಿಕ್ಕಿತ್ತು, ಸ್ಟಾರ್ಟ್ ಆಗಿತ್ತು ಕ್ಯಾಂಪ್. ನಾವು October 30ಗೆ ರಿಪೋರ್ಟ್ ಮಾಡಬೇಕಿತ್ತು. ನಮ್ಮದು ಕ್ಯಾಂಪ್ ಎಲ್ಲಿದ್ದರಿಂದ ಆರ್ಮಿ ಏರ್ಬೋರ್ನ್ ಟ್ರೈನಿಂಗ್ ಸ್ಕೂಲಲ್ಲಿ ನಮ್ಮದು ಅಕೊಮಡೇಷನ್ ಇತ್ತು. ನಮಗೆ ಟ್ರೈನಿಂಗ್ ಎಲ್ಲ ಆಗ್ತಿತ್ತು ಪ್ಯಾರಾಬೇಸ್. ಸೆಲೆಕ್ಷನ್ ಪ್ರೊಸೀಜರ್ ಆದ ನಂತರ ನಮಗೆ ತುಂಬ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇತ್ತು, ಅಪ್ಲಿಕೇಶನ್ ಎಲ್ಲ ಇತ್ತು. ಅಂದರೆ ಪೊಲೀಸ್ ವೆರಿಫಿಕೇಷನ್ ಆಗಬೇಕಿತ್ತು, ಮೆಡಿಕಲ್ ಆಗಬೇಕಿತ್ತು, ವಿಲ್ಲಿಂಗ್ನೆಸ್ ಸರ್ಟಿಫಿಕೇಟ್ ಆಗಬೇಕಿತ್ತು, ಪೇರೆಂಟ್ಸ್ ಸರ್ಟಿಫಿಕೇಟ್ ಆಗಬೇಕಿತ್ತು. ಈ ಎಲ್ಲ ಸರ್ಟಿಫಿಕೇಟ್ ಪ್ರೊಸೀಜರ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ಳಿತ್ತು. ಆ ಪ್ರೊಸೀಜರ್ ಅದು ಫುಲ್ ಡಾಕ್ಯುಮೆಂಟ್ ಇಟ್ಕೊಂಡು ಕ್ಯಾಂಪಿಗೆ ಹೋಗಬೇಕಿತ್ತು. ಕ್ಯಾಂಪ್ ಇದ್ದಿದ್ದು ಯಾವಾಗ ಅಂದರೆ November 1ಯಿಂದ November 25 ತನಕ. ಅಂದರೆ ಸ್ಕ್ವಾಡ್ರನ್ ಅವರಿಗೆ ಸಹ ಇದು 6 ಕಾರ್ A ಸ್ಕ್ವಾಡ್ರನ್ ಫಸ್ಟ್ ಟೈಮ್ ಒಂದು SW ಹೋಗ್ತಿದ್ದು. ಮತ್ತು ನಮ್ಮದು ಆಳ್ವಾಸ್ ಕಾಲೇಜಿಂದ ಸಹ ಫಸ್ಟ್ ಟೈಮ್ ಒಂದು SW ಪ್ಯಾರಾಬೇಸಿಕ್ ಕೋರ್ಸನ್ನು ರೆಪ್ರೆಸೆಂಟ್ ಮಾಡ್ತಿದ್ದು. ಹೀಗೆ ಇದು ಪ್ರೊಸೀಜರ್ ಎಲ್ಲ ಆಯಿತು. ಪೊಲೀಸ್ ಅಂದರೆ ಪ್ರೊಸೀಜರ್ ತುಂಬ ಇತ್ತು. ಅಂದರೆ ಸೆಲೆಕ್ಟ್ ಆದ ನಂತರ ಪೊಲೀಸ್ ವೆರಿಫಿಕೇಷನ್ ಇತ್ತು, ಮೆಡಿಕಲ್ ಇತ್ತು, ನಂತರ ಇನ್ನೂ ನೆಕ್ಸ್ಟ್ ಲಿಸ್ಟ್ ಬಂತು. ಮತ್ತು ನಂದು ಎಸ್ಕಾಟ್ ಮಾಡಲಿಕ್ಕೆ ಎಲ್ಲ ಪ್ರೊಸೀಜರ್ ಎಲ್ಲ ಬಂತು ಸ್ಕ್ವಾಡ್ರನ್ನಿಂದ. ನೀನು ಸೆಲೆಕ್ಟ್ ಆಗಿದೆಯಾ, ಈ ಪ್ರೊಸೀಜರ್ ಉಂಟು. ಡೈಲಿ ವೈಸ್ ಪ್ರಾಕ್ಟೀಸ್ ಬೇಕಿತ್ತು, ಅದಕ್ಕೆ ಡೈಲಿ ವೈಸ್ ರನ್ನಿಂಗ್, ಪುಷಪ್ಸ್, ಪುಲ್-ಅಪ್ಸ್ ಮಾಡಬೇಕಿತ್ತು. ಅದೇ ಡೈಲಿ ವೈಸ್ ಸ್ಕ್ವಾಡ್ರನ್ನಿಂದ ಅಂದರೆ ವೀಕ್ಲಿ ಕಾಲ್ ಬರ್ತಿತ್ತು, ಎಷ್ಟೆಷ್ಟು ಮಾಡ್ತಿದ್ಯಾ ನೀನು, ರನ್ನಿಂಗ್ಸ್ ಎಲ್ಲ ಹೇಗೆ ನಡೀತಿದೆ ಅಂತ. ಕಾಲೇಜಿಗೆಲ್ಲ ಹೋಗುವಾಗ ಓಡ್ಕೊಂಡೇ ಹೋಗ್ತಿದ್ದು. ಅದು ಸಹ ಚೂರು ಹೆಲ್ಪ್ ಆಯಿತು ರನ್ನಿಂಗ್ಸ್ ಎಲ್ಲ ಮಾಡುವಾಗ. ನಂತರ ನಂದು ಫಸ್ಟ್ ಪ್ರಿಫರೆನ್ಸ್ ಬಂತು ಕ್ಯಾಂಪಿಗೋಸ್ಕರ. ನಂದು ಸ್ಟ್ಯಾಂಡ್ ಬೈ ಆರ್ಮಿ ಅವಳಿದ್ಲು, ನಾನು ಹೋಗಿಲ್ಲ ಅಂದರೆ ಇನ್ನೊಬ್ಳಿದ್ಲು. ನಂದು ಬೇಸಿಕ್ ಕೋರ್ಸ್ ನವೆಂಬರಲ್ಲಿ ಸೆಲೆಕ್ಟ್ ಆಗಿತ್ತು, ಅಂದರೆ ಕರ್ನಾಟಕ ಆ್ಯಂಡ್ ಗೋವಾ ಡೈರೆಕ್ಟ್ರೇಟನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ. ಸೆಲೆಕ್ಷನ್ ಇದೆಲ್ಲ ಪ್ರೊಸೀಜರ್ ಆದ ನಂತರ 1 ತಿಂಗಳ ನಂತರ ಲಿಸ್ಟ್ ಬಂತು ನಂದು, ಅಂದರೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಪ್ಯಾರಾ ಕ್ಯಾಂಪಿಗೆ ಅಂತ. ಒಂದೇ ವೇಕೆನ್ಸಿ ಇದ್ದಿದ್ದರಿಂದ ನನಗೆ ಸಹ ಚೂರು ಭಯ ಇತ್ತು, ಹೇಗಾಗ್ಬೋದು ಒಂದೇ ವೇಕೆನ್ಸಿ ಇದೆ ಅಲ್ಲ ಅಂತ. ಆದರೆ ಲಕ್ಕ ಅಲ್ಲ ನಂದು, ಅಂದರೆ ನಾನು ಸಣ್ಣ ಇರುವಾಗಿಂದಲೂ, ಅಂದರೆ ನಮ್ಮದು ಮನೆ ಹಳ್ಳಿಯಲ್ಲಿ ಇದ್ದಿದ್ದರಿಂದ ಈ ಸೆಲೆಕ್ಷನ್ಗೋಸ್ಕರ ಬೇರೆ ಬೇರೆ ಸ್ಕೂಲಿಂದ NCCಯಲ್ಲಿರುವ ವಿದ್ಯಾರ್ಥಿಗಳು ಬಂದಿದ್ದರು ಸೆಲೆಕ್ಷನ್ಗೋಸ್ಕರ. ಒಂದೊಂದು ಕಾಲೇಜಿಂದ ಹಾಗೆ ಅವರು ರಿಜಿಸ್ಟರ್ ಮಾಡಿದರು, ಈ ವ್ಯಕ್ತಿ ಇಷ್ಟಿಷ್ಟು ಟೈಮ್ಸಲ್ಲಿ ಇದು ರನ್ನಿಂಗ್ ಮಾಡ್ತಾರೆ, ಪುಷಪ್ಸ್ ಮಾಡ್ತಾರೆ, ಸಿಟಪ್ಸ್ ಮಾಡ್ತಾರೆ ಅಂತೆಲ್ಲ. ಅದು ಸೆಲೆಕ್ಷನ್ ಆಗಿ ಎಲ್ಲ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು.
ಒಂದು ವೇಕೆನ್ಸಿ ಇದ್ದಿದ್ದರಿಂದ ತುಂಬ ಕಾಂಪಿಟೇಷನ್ ಇತ್ತು. ಸೆಲೆಕ್ಷನ್ ಹೇಗೆ ಆಯ್ತಂತೆ 3 ತಿಂಗಳ ಮುಂಚೆ ನಮಗೆ ಒಂದು ದಿವಸ ಮುಂಚೆ ಬಂದಿತ್ತು ಆ್ಯಕ್ಚುಲಿ ಸೆಲೆಕ್ಷನ್ ಇದೆ ನಾಳೆ ಅಂತ. ಅದು ಹೇಗಿತ್ತಂದರೆ ನೀವು 1 ಕಿಲೋಮೀಟ್ರ್ ಎಷ್ಟು ಮೀಟರಲ್ಲಿ ಎಷ್ಟು ಮಿನಿಟ್ಸಲ್ಲಿ ರನ್ ಮಾಡ್ತೀಯಾ, ಎಷ್ಟು ಪುಷಪ್ಸ್ ಮಾಡ್ತೀಯಾ, ಪುಲ್ಲಪ್ಸ್ ಮಾಡ್ತೀಯಾ, ಅದರ ಕೌಂಟ್ ಎಲ್ಲ ತೆಗೊಂಡು ರಿಜಿಸ್ಟರ್ ಮಾಡಿದ್ರು. ನವೆಂಬರಲ್ಲಿದ್ದರೆ ಅದರ 3 ತಿಂಗಳ ಮುಂಚೆ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಅಂತ ಒಂದು ಬರ್ತದೆ DGNCCಯಿಂದ. ಅದು ಈ ಸರಿ ಮ್ಯಾಂಗ್ಳೂರ್ ಗ್ರೂಪ್ಗೆ ಬಂದಿತ್ತು. ಅಂದರೆ ಎಲ್ಲ ಆರ್ಮಿ ವಿಂಗ್ ಇರ್ಬೋದು, ನೇವಿ ವಿಂಗ್ ಇರ್ಬೋದು, ಏರ್ಫೋರ್ಸ್ ವಿಂಗ್ ಇರ್ಬೋದು, ಅದರಲ್ಲಿ ಒಂದು ವೇಕೆನ್ಸಿ ಇತ್ತು SWಗೆ. ಕರ್ನಾಟಕ ಆ್ಯಂಡ್ ಗೋವಾ ಡೈರೆಕ್ಟರೇಟಿಂದ ಒಂದು SW ಹೋಗ್ಬೋದಿತ್ತು. ನಾನು ಫಸ್ಟಿಗೆ ಅಂದರೆ ಆಳ್ವಾಸಲ್ಲಿ 6 ಕಾರ್ ಫಸ್ಟ್ ಇಯರಲ್ಲಿ, ನಂದು ಡಿಗ್ರಿ ಫಸ್ಟ್ ಇಯರಲ್ಲಿ 6 ಕಾರ್ ಏರ್ ಸ್ಕ್ವಾಡ್ರನ್ NCCಯಲ್ಲಿ ಏರ್ ವಿಂಗ್ಗೆ ಜಾಯ್ನ್ ಆದೆ. ಅದಾದ ನಂತರ 3rd ಇಯರಲ್ಲಿ ನಂದು B ಸೆಟ್ ಆಗಿ ಈಗ C ಸೆಟಲ್ಲಿ ಇರುವಾಗ ಒಂದು ಕ್ಯಾಂಪಿಗೆ ನವೆಂಬರಲ್ಲಿದ್ದರೆ